ಸ್ನೇಹಿತರೆ, ನಾವಿವಾಗ ನೋಡ್ತಿರುವ ಮೂವಿ ಹೇಗಿದೆ ಅಂದ್ರೆ ತುಂಬಾ ಥ್ರಿಲ್ಲಿಂಗ್ ಆಗಿ ಮತ್ತೆ ಅಡ್ವೆಂಚರ್ ಆಗಿದೆ. ಒಂದ್ ಕಡೆ ಸುತ್ತೆಲ್ಲ ಗೋಡೆಗಳನ್ನ ಕಟ್ಟಿ ಅವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಗಂಟೆಗೂ ಬದಲಾಗೋ ತರ ಮಾಡಿ ಅದರ ಮಧ್ಯದಲ್ಲಿ ಕೆಲವು ಮನುಷ್ಯರನ್ನ ಬಿಟ್ಟು ಅವರು ಹೇಗೆ ಅವರ ಬುದ್ಧಿನ ಉಪಯೋಗಿಸ್ಕೊಂಡು ಅದರಿಂದ ಹೊರಗಡೆ ಬರ್ತಾರೆ ಮತ್ತೆ ಅವರು ಹೊರಗಡೆ ಬರ್ಬೇಕಾದ್ರೆ ಏನೆಲ್ಲ ತೊಂದರೆಗಳನ್ನ ಅನುಭವಿಸ್ತಾರೆ ಅನ್ನೋದೇ ಈ ಮೂವಿ. ನಿಜವಾಗ್ಲೂ ಈ ಮೂವಿ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ. ಈ ಮೂವಿನ ನೀವು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾವಿವಾಗ ನೋಡ್ತಿರುವ ಮೂವಿ 2014ರಲ್ಲಿ ಅಮೆರಿಕದಲ್ಲಿ ರಿಲೀಸ್ ಆದ ದ ಮೇಜ್ ರನ್ನರ್. ಮೂವಿ ಫಸ್ಟ್ ಗೆ ಹೀರೋ ಒಂದು ಎಲಿವೇಟರ್ ನಲ್ಲಿ ಹೋಗ್ತಿರೋದನ್ನ ತೋರಿಸ್ತಾರೆ. ಅವನು ತುಂಬಾನೇ ಗಾಬರಿ ಆಗಿರ್ತಾನೆ. ಆ ಎಲಿವೇಟರ್ ತುಂಬಾ ಜೋರಾಗಿ ಮೇಲಕ್ಕೆ ಹೋಗ್ತಾ ಇರುತ್ತೆ. ಅದರಿಂದ ಅವನು ನನ್ನನ್ನ ಕಾಪಾಡಿ ಅಂತ ಕೂಗ್ತಾ ಇರ್ತಾನೆ. ಅಷ್ಟರಲ್ಲಿ ಎಲಿವೇಟರ್ ಒಂದು ಟಾಪ್ ಗೆ ಬಂದು ಸ್ಟಾಪ್ ಆಗುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಯಾರೋ ಬಂದು ಆ ಎಲಿವೇಟರ್ ಡೋರ್ ನ ಓಪನ್ ಮಾಡ್ತಾರೆ. ಹೊರಗಡೆ ತುಂಬಾ ಹುಡುಗರು ನಿಂತ್ಕೊಂಡು ಆ ಹೀರೋನ ನೋಡಿ ತುಂಬಾ ನಗ್ತಾ ಇರ್ತಾರೆ. ಅವ್ರಗಳಲ್ಲಿ ಒಬ್ಬ ಎಲಿವೇಟರ್ ಒಳಗಡೆ ಬಂದು ಹೀರೋನ ಮೇಲಕ್ಕೆ ಕರ್ಕೊಂಡು ಹೋಗ್ತಾನೆ. ಅವನ ಹೆಸರು ಗ್ಯಾಲಿ ಅಂತ. ಅವ್ರನ್ನೆಲ್ಲ ನೋಡಿದ ಹೀರೋಗೆ ತುಂಬಾ ಗಾಬರಿ ಆಗುತ್ತೆ. ಆ ಹುಡುಗರೆಲ್ಲ ನಗ್ತಾ ಇವನಿಗೆ ಏನೂ ಆಗೋದಿಲ್ಲ, ಇವನ ಹತ್ರ ದಮ್ಮಿಲ್ಲ ಅಂತಿರ್ತಾರೆ. ಅದಕ್ಕೆ ಹೀರೋ ಜೋರಾಗಿ ತಪ್ಸ್ಕೊಳ್ಳೋದಕ್ಕೆ ಅಂತ ಅಲ್ಲಿಂದ ಓಡಿ ಹೋಗ್ತಾನೆ. ಹಾಗೆ ಓಡ್ತಿರ್ಬೇಕಾದ್ರೆ ಕಾಲೆಡ್ಬಿ ಒಂದ್ ಕಡೆ ಬೀಳ್ತಾನೆ. ಬಿದ್ದು ಮೇಲಕ್ಕೆ ನೋಡಿದ್ರೆ ಅವನಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅವನ ಸುತ್ತ ಒಂದು ದೊಡ್ಡ ಗೋಡೆ ಇರುತ್ತೆ. ಆ ಪ್ಲೇಸ್ ನ ಗ್ಲೇಡ್ ಅಥವಾ ಮೇಜ್ ಅಂತ ಕರೀತಾರೆ. ಅದನ್ನ ರೂಡಿಮೆಂಟರಿ ಸೊಸೈಟಿ ಅಂದ್ರೆ ಮೂಲ ಸಮಾಜದವರು ರಚನೆ ಮಾಡಿರ್ತಾರೆ. ಅವರು ಇಲ್ಲಿರುವ ಮನುಷ್ಯರ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ನ ಮಾಡೋದಕ್ಕೆ ಅಂತ ಅವ್ರಗಳನ್ನ ಹೊರಗಡೆ ಬಿಟ್ಟಿರ್ತಾರೆ. ನೆಕ್ಸ್ಟ್ ಡೇ ಥಾಮಸ್ ನ ಒಂದು ಜಾಗದಲ್ಲಿ ಬಂಧಿಸಿ ಇಟ್ಟಿರ್ತಾರೆ. ಅಲ್ಲಿಗೆ ಆ ಗುಂಪಿನ ಲೀಡರ್ ಆಲ್ಬಿ ಬರ್ತಾನೆ. ಅವನು ಹೀರೋಗೆ ನೀನು ಯಾರು, ಎಲ್ಲಿಂದ ಬಂದೆ, ನಿನ್ನ ಹೆಸರು ಏನು ಅಂತ ಕೇಳ್ತಾನೆ. ಆದ್ರೆ ಹೀರೋಗೆ ಅದೇನು ನೆನಪೇ ಇರೋದಿಲ್ಲ. ಅದಕ್ಕೆ ಆಲ್ಬಿ ಚಿಂತೆ ಮಾಡ್ಬೇಡ, ನಿನ್ ಜೊತೆ ನಾವೆಲ್ಲ ಇದೀವಿ, 2 ದಿನ ಆದ್ಮೇಲೆ ನಿನ್ನ ಹೆಸರು ನೆನಪಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಆ ಹೀರೋ ಇದು ಯಾವ ಜಾಗ ಅಂತ ಆಲ್ಬಿಗೆ ಕೇಳ್ತಾನೆ. ಅದಕ್ಕೆ ಆಲ್ಬಿ ಅವನನ್ನ ಕರ್ಕೊಂಡೋಗಿ ಆ ಜಾಗನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ. ನೋಡು, ನಾವೆಲ್ಲ ಇಲ್ಲೇ ಊಟ ಮಾಡ್ತೀವಿ, ಇಲ್ಲೇ ಮಲಗ್ತೀವಿ, ಇಲ್ಲೇ ಮನೆಗಳನ್ನ ಮಾಡ್ಕೋತೀವಿ, ಕೆಲವು ವಸ್ತುಗಳನ್ನ ನಾವು ಇಲ್ಲೇ ಬೆಳ್ಕೋತೀವಿ. ನಮ್ಗೆ ಇನ್ನು ಏನಾದ್ರೂ ಬೇಕಾದ್ರೆ ಆ ಬಾಕ್ಸ್ ನಲ್ಲಿ ಬರುತ್ತೆ. ಈ ಸಲ ವಸ್ತುಗಳ ಜೊತೆ ನಿನ್ನನ್ನು ಕಳ್ಸಿದ್ದಾರೆ, ನಿನಗೆ ಈ ಮೇಜ್ಗೆ ವೆಲ್ಕಮ್ ಅಂತ ಹೇಳ್ತಾನೆ. ಅದಕ್ಕೆ ಹೀರೋ ಇದನ್ನೆಲ್ಲ ಯಾರ್ ಮಾಡ್ತಿರೋದು ಅಂತ ಕೇಳ್ತಾನೆ. ಅದಕ್ಕೆ ಆಲ್ಬಿ ಅದು ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅಲ್ಲಿಗೆ ನ್ಯೂಟ್ ಬರ್ತಾನೆ. ಆಲ್ಬಿ ಅವನನ್ನ ನಮ್ಮ ಇನ್ಚಾರ್ಜ್ ಅಂತ ಪರಿಚಯ ಮಾಡ್ಕೊಡ್ತಾನೆ. ಆಮೇಲೆ ಆಲ್ಬಿ ಅವರೇ ಮರದಲ್ಲಿ ಮಾಡಿರುವಂತ ಒಂದು ಟವರ್ ಮೇಲಕ್ಕೆ ಕರ್ಕೊಂಡೋಗಿ ಗ್ಲಾಡ್ ನ ತೋರಿಸಿ ನಾವು ಇಲ್ಲಿ ತುಂಬಾ ಕಷ್ಟಪಟ್ಟಿದ್ದೀವಿ ಇದರಿಂದ ಹೊರಗಡೆ ಹೋಗೋದಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಹೀರೋ ಅದ್ರೊಳಗಡೆ ಏನಿದೆ ಅಂತ ಕೇಳ್ತಾನೆ. ಅದಕ್ಕೆ ಆಲ್ಬಿ ನಾವು ಇಲ್ಲಿ 3 ನಿಯಮಗಳನ್ನ ಮಾಡ್ಕೊಂಡಿದೀವಿ. ಅದೇನಂದ್ರೆ ನಮ್ಮ ಕೆಲಸಗಳನ್ನ ನಾವು ಮಾಡ್ಬೇಕು, ಸಮಯನ ವ್ಯರ್ಥ ಮಾಡಬಾರ್ದು, 2ನೇದು ಇಲ್ಲಿ ಯಾರಿಗೂ ನೋವನ್ನ ಕೊಡ್ಬಾರ್ದು, ಮತ್ತೆ 3ನೇದು ತುಂಬಾ ಮುಖ್ಯವಾದುದು ಅದೇನಂದ್ರೆ ಎಂದಿಗೂ ಆ ಗೋಡೆನ ದಾಟುವ ಕೆಲಸನ ಮಾಡಬಾರ್ದು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಹೀರೋಗೆ ಅಲ್ಲಿರುವ ಗೋಡೆ ಒಳಗಡೆ ಏನಿರ್ಬೋದು ಅಂತ ತುಂಬಾ ಕುತೂಹಲ ಹುಟ್ಟುತ್ತೆ. ಅದರಿಂದ ಅವನು ಗೋಡೆ ಹತ್ರಕ್ಕೆ ಹೋಗ್ತಿರ್ತಾನೆ. ಅವಾಗ ಚೆಕ್ ಅಲ್ಲಿಗೆ ಬಂದು ಅವನನ್ನ ತಡಿತಾನೆ. ಅಷ್ಟರಲ್ಲಿ ಆ ಮೇಜ್ ಒಳಗಡೆಯಿಂದ ಇಬ್ರು ಓಡಿ ಹೊರಗಡೆ ಬರ್ತಿರ್ತಾರೆ. ಅವರು ಚೆಕ್ಗೆ ಹಾಯ್ ಹೇಳಿ ಹೊಸ ಕ್ರೀನಿ ಬಂದಿದ್ದಾನ ಅಂತ ಹೇಳಿ ಹೋಗ್ತಾರೆ. ಅವರನ್ನ ನೋಡಿ ಹೀರೋಗೆ ಇನ್ನು ಕುತೂಹಲ ಜಾಸ್ತಿ ಆಗಿ ಅದ್ರೊಳಗಡೆ ಏನಿದೆ ಅಂತ ನೋಡೋದಕ್ಕೆ ಮುಂದೆ ಹೋಗ್ತಾನೆ. ಅಷ್ಟರಲ್ಲಿ ಗ್ಯಾಲಿ ಅಲ್ಲಿಗೆ ಬಂದು ಅವನನ್ನ ತೂಗ್ತಾನೆ. ಅವಾಗ ಹೀರೋಗೆ ತುಂಬಾನೇ ಕೋಪ ಬರುತ್ತೆ. ನನ್ನನ್ನ ಯಾಕೆ ಇದ್ರೊಳಗಡೆ ಹೋಗೋದಕ್ಕೆ ಬಿಡ್ತಿಲ್ಲ ಅಂತ ಜೋರಾಗಿ ಗ್ಯಾಲಿ ಜೊತೆ ಜಗಳ ಮಾಡ್ತಿರ್ತಾನೆ. ಅವಾಗ ಅಲ್ಲಿದ್ದ ಎಲ್ರು ಬಂದು ಅವನಿಗೆ ಶಾಂತಿಯಿಂದ ಇರು ಅಂತ ಹೇಳ್ಬೇಕಾದ್ರೆ ಆ ಮೇಜ್ ಒಳಗಡೆಯಿಂದ ಒಂದು ದೈತ್ಯ ಪ್ರಾಣಿಯ ಸೌಂಡ್ ಅವ್ರಿಗೆ ಕೇಳುತ್ತೆ. ಮತ್ತೆ ಸಂಜೆ ಆದ್ರಿಂದ ಆ ಮೇಜ್ ನ ಬಾಗಿಲು ನಿಧಾನವಾಗಿ ಕ್ಲೋಸ್ ಆಗುತ್ತೆ. ಆಮೇಲೆ ಎಲ್ರು ರಾತ್ರಿ ಪಾರ್ಟಿ ಮಾಡ್ತಾ ಇರ್ತಾರೆ. ಅವಾಗ ನ್ಯೂಟ್ ಮತ್ತೆ ಹೀರೋ ಇಬ್ರು ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅಲ್ಲಿ ನ್ಯೂಟ್ ಮೇಜ್ ತುಂಬಾ ಖತರ್ನಾಕ್ ಆದ ಜಾಗ ಅಂತ ಅಲ್ಲಿದ್ದ ಒಂದು ಗುಂಪನ್ನ ತೋರಿಸಿ ನೋಡು ಅವರೆಲ್ಲ ರನ್ನರ್ಸ್ ಗಳು, ಅವರಲ್ಲಿ ಮೀನು ಎಲ್ಲ ರನ್ನರ್ಸ್ ಗಳಿಗಿಂತ ತುಂಬಾ ಬುದ್ಧಿವಂತ. ಇವರೆಲ್ಲ ಬೆಳಿಗ್ಗೆ ಗ್ಲೇಡರ್ ನ ಡೋರ್ ಓಪನ್ ಆದ ಕೂಡಲೇ ಈ ಮೇಜ್ ಇಂದ ಹೊರಗಡೆ ಹೋಗಲು ದಾರಿನ ಕಂಡುಹಿಡಿಯೋದಕ್ಕೆ ಅವರಲ್ಲಿ ಕೆಲವರು ಒಳಗಡೆ ಹೋಗ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಹೀರೋ ಹೊರಗಡೆ ಹೋಗೋದಕ್ಕೆ ಎಷ್ಟು ದಿನಗಳಿಂದ ದಾರಿನ ಕಂಡುಹಿಡಿದಿದ್ದಾರೆ ಅಂತ ಕೇಳ್ತಾನೆ. ಅವಾಗ ನ್ಯೂಟ್ 3 ವರ್ಷಗಳಿಂದ ಹುಡುಕ್ತಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಹೀರೋ ಇನ್ನು ಏನು ಸಿಕ್ಕಿಲ್ವಾ ಅಂತ ಕೇಳ್ತಾನೆ. ಅವಾಗ ನ್ಯೂಟ್ ಮೇಜ್ ಒಳಗಡೆ ಆಗ್ತಿರುವ ಸೌಂಡ್ ಅನ್ನ ಅವನಿಗೆ ಕೇಳಿಸಿ ನೋಡು ಇದು ಮೇಜು, ಅದು ಅವಾಗ ಬದಲಾಗ್ತಾ ಇರುತ್ತೆ, ಅವಾಗ ಎಲ್ಲ ರಸ್ತೆಗಳು ಕೂಡ ಬದಲಾಗ್ತಾ ಹೋಗ್ತವೆ ಅಂತ ಹೇಳ್ತಾನೆ. ಅದಕ್ಕೆ ಹೀರೋ ಇದು ಹೇಗ್ ಸಾಧ್ಯ ಅಂತ ಕೇಳ್ತಾನೆ. ಅವಾಗ ನ್ಯೂಟ್ ಈ ಗ್ಲಾಡ್ ಒಳಗಡೆ ಒಂದು ಬಲವಾದ ಮತ್ತೆ ತುಂಬಾ ವೇಗವಾಗಿ ಚಲಿಸುವಂತ ಪ್ರಾಣಿ ಇದೆ. ರನ್ನರ್ಸ್ ಗಳು ಸರಿಯಾದ ಸಮಯಕ್ಕೆ ವಾಪಸ್ ಬರದೆ ಹೋದ್ರೆ ಗ್ಲಾಡರ್ ನ ಬಾಗಿಲು ಸಂಜೆ ಒಳಗಡೆ ಕ್ಲೋಸ್ ಆಗುತ್ತೆ. ಮತ್ತೆ ಒಳಗಡೆ ಆ ಪ್ರಾಣಿ ಅವರನ್ನ ಹೊರಗಡೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾನೆ. ಅವಾಗ ಹೀರೋ ಏನದು ಅಂತ ಕೇಳ್ತಾನೆ. ಅದಕ್ಕೆ ನ್ಯೂಟ್ ನಾವು ಅದನ್ನ ಗ್ರೀವರ್ಸ್ ಅಂತ ಕರಿತೀವಿ, ಇದುವರೆಗೂ ಅದನ್ನ ಯಾರು ನೋಡಿಲ್ಲ, ನೋಡ್ದವರು ಯಾರು ಕೂಡ ಅದರಿಂದ ಬದುಕಿಲ್ಲ ಅಂತ ಹೇಳ್ತಾನೆ. ಆಮೇಲೆ ನ್ಯೂಟ್ ಅಲ್ಲಿರುವವರ ಬಗ್ಗೆ ಅವರು ಬಿಲ್ಡರ್ಸ್, ಅವರು ರನ್ನರ್ಸ್ ಮತ್ತೆ ಅವರು
ಡಾಕ್ಟರ್ಸ್ ಅಂತ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಹೀರೋ ನ್ಯೂಟ್ಗೆ ರನ್ನರ್ಸ್ ಆಗೋದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ಅದಕ್ಕೆ ನ್ಯೂಟ್ ರನ್ನರ್ಸ್ ಗಳನ್ನ ಎಲ್ಲರೂ ಸೇರಿ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಗ್ಯಾಲಿ ಹೀರೋನ ಫೈಟ್ ಗೆ ಕರೀತಾನೆ. ಅವನ ಜೊತೆ ಫೈಟ್ ಮಾಡ್ತಿರ್ಬೇಕಾದ್ರೆ ಹೀರೋಗೆ ಅವನ ಹೆಸರು ನೆನಪಾಗುತ್ತೆ. ಅವಾಗ ಅವನು ನನ್ನ ಹೆಸರು ಥಾಮಸ್, ನಾನು ಥಾಮಸ್ ಅಂತ ಎಲ್ರಿಗೂ ಹೇಳಿ ತುಂಬಾ ಖುಷಿ ಪಡ್ತಾನೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ಹೀರೋ ಥಾಮಸ್ ಕನಸಿನಲ್ಲಿ ಒಂದು ಲ್ಯಾಬ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಅಲ್ಲಿ ಯಾರೋ ಲೇಡಿ ಥಾಮಸ್ ಏನು ಆಗೋದಿಲ್ಲ, ಎಲ್ಲ ಬದಲಾಗುತ್ತೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಆಲ್ಬಿ ಅಲ್ಲಿಗೆ ಬಂದು ಅವನನ್ನ ಗ್ಲಾಡ್ ಹತ್ರಕ್ಕೆ ಕರ್ಕೊಂಡು ಹೋಗಿ ನೀನು ತುಂಬಾ ಡಿಫ್ರೆಂಟ್ ಆಗಿದೀಯಾ, ನೀನು ಎಲ್ಲರ ತರ ಅಲ್ಲ ಅಂತ ಹೇಳಿ ಅವನ ಕೈಗೆ ಒಂದು ನೈಫ್ ಅನ್ನ ಕೊಟ್ಟು ಈ ಗೋಡೆ ಮೇಲೆ ನಿನ್ನ ಹೆಸರನ್ನ ಬರಿ ಅಂತ ಹೇಳ್ತಾನೆ. ಸ್ನೇಹಿತರೆ, ಆ ಗೋಡೆ ಮೇಲೆ ಹೊಸದಾಗಿ ಯಾರೇ ಬಂದ್ರು ಅವ್ರನ್ನ ಹೆಸರನ್ನ ಬರೆಸ್ತಾರೆ. ಹಾಗೆ ಅಲ್ಲಿ ಯಾರಾದ್ರೂ ಸತ್ತೋದ್ರೆ ಆ ಹೆಸರನ್ನ ಬಡ್ದಾಕ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಥಾಮಸ್ ಮತ್ತೆ ನ್ಯೂಟ್ ಒಂದ್ ಕಡೆ ಕೆಲಸ ಮಾಡ್ತಿರ್ತಾರೆ. ಅವಾಗ ಥಾಮಸ್ ನ್ಯೂಟ್ಗೆ ನಮ್ಮನ್ನ ಇಲ್ಲಿಗೆ ಕಳಿಸ್ತಾರಲ್ಲ, ಆ ಬಾಕ್ಸ್ ಒಳಗಡೆ ಹೋಗಿ ಕೂತ್ರೆ ನಾವು ವಾಪಸ್ ಹೋಗೋದಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ನ್ಯೂಟ್ ಅದು ಸಾಧ್ಯವಿಲ್ಲ, ನಾವೇನಾದ್ರೂ ಅದ್ರೊಳಗಡೆ ಹೋಗಿ ಕೂತ್ರೆ ಅದು ಕೆಳಕ್ಕೆ ಹೋಗೋದೇ ಇಲ್ಲ, ಮತ್ತೆ ನಮ್ಗೆ ಏನಾದ್ರೂ ಬೇರೆ ವಸ್ತುಗಳು ಬೇಕು ಅಂದ್ರೆ ಅವುಗಳನ್ನ ಮೇಲಕ್ಕೆ ಕಳ್ಸೋದೇ ಇಲ್ಲ, ಅದರಿಂದ ಅದು ಸಾಧ್ಯವಿಲ್ಲ ಅಂತ ಹೇಳಿ ಥಾಮಸ್ ನ ಅಲ್ಲಿರುವ ಗಿಡಗಳಿಗೆ ಗೊಬ್ಬರನ ತರೋದಕ್ಕೆ ಅಂತ ಕಳಿಸ್ತಾನೆ. ಥಾಮಸ್ ಗೊಬ್ಬರನ ತರೋದಕ್ಕೆ ಅಂತ ಅಲ್ಲೇ ಇದ್ದ ಕಾಡಿನೊಳಗಡೆ ಹೋಗ್ತಾನೆ. ಅಲ್ಲಿ ಅವನಿಗೆ ಒಂದ್ ಕಡೆ ಕೆಲವು ಮೂಳೆಗಳು ಬಿದ್ದಿರೋದು ಕಾಣುತ್ತೆ. ಅವು ಏನು ಅಂತ ನೋಡ್ಬೇಕಾದ್ರೆ ಅಲ್ಲಿ ಒಬ್ಬ ರನ್ನರ್ ನಿಂತಿರ್ತಾನೆ. ಅವನ ಹೆಸರು ಬೆನ್ ಅಂತ. ಅವನಿಗೆ ಮೇಜ್ ಒಳಗಡೆ ಇರುವ ಗ್ರೀವರ್ ಪ್ರಾಣಿಯಿಂದ ಇನ್ಫೆಕ್ಷನ್ ಆಗಿರುತ್ತೆ. ಅದರಿಂದ ಅವನು ಒಬ್ಬ ರಾಕ್ಷಸನ್ ತರ ಥಾಮಸ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವಾಗ ಥಾಮಸ್ ಅವನಿಂದ ಹೇಗೋ ಮಾಡಿ ತಪ್ಪಿಸ್ಕೊಂಡು ನನ್ನನ್ನ ಕಾಪಾಡಿ ಅಂತ ಅಲ್ಲಿಂದ ಓಡಿ ಬರ್ತಾನೆ. ಅವಾಗ ಎಲ್ರು ಸೇರಿ ಥಾಮಸ್ ಅನ್ನ ಅವನಿಂದ ಬಿಡಿಸಿ ಬೆನ್ ಬಟ್ಟೆನ ತೆಗೆದು ನೋಡ್ತಾರೆ. ಅವಾಗ ಅವನಿಗೆ ಇನ್ಫೆಕ್ಷನ್ ಆಗಿರೋದು ಎಲ್ರಿಗೂ ಗೊತ್ತಾಗುತ್ತೆ. ಅದರಿಂದ ಅವನನ್ನ ಆಲ್ಬಿ ವಾಟರ್ ನಲ್ಲಿ ಹಾಕಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಬೆನ್ಗೆ ಗ್ರೀವರ್ ಇಂದ ಇನ್ಫೆಕ್ಷನ್ ಆಗಿರೋದ್ರಿಂದ ಅವನನ್ನ ಮತ್ತೆ ವಾಪಸ್ ಮೇಜ್ ಒಳಗಡೆ ಕಳಿಸ್ತಾರೆ. ಯಾಕಂದ್ರೆ ಅವನಿಂದ ಬೇರೆಯವ್ರಿಗೆ ಇನ್ಫೆಕ್ಷನ್ ಆಗದೆ ಇರ್ಲಿ ಅಂತ. ಆಮೇಲೆ ಗ್ಯಾಲಿ ಗೋಡೆ ಮೇಲೆ ಇದ್ದ ಬೆನ್ನ ಹೆಸರನ್ನ ಹೊಡೆದಾಕ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಮೀನು ಮತ್ತೆ ಆಲ್ಬಿ ಮೇಜ್ ಒಳಗಡೆ ಹೊರಗಡೆ ಹೋಗೋದಕ್ಕೆ ದಾರಿ ಕಂಡುಹಿಡಿಯಲು ಎಂದಿನಂತೆ ಹೋಗಿರ್ತಾರೆ. ಆದ್ರೆ ಅವರು ಸಂಜೆ ಆದ್ರೂ ಕೂಡ ಇನ್ನೂ ವಾಪಸ್ ಬಂದಿರೋದಿಲ್ಲ. ಅದರಿಂದ ಎಲ್ರು ಅವರು ಇನ್ನೂ ಯಾಕೆ ಬಂದಿಲ್ಲ ಅಂತ ಗಾಬರಿಯಿಂದ ಎಲ್ರು ಮೇಜ್ ಡೋರ್ ಹತ್ರನೇ ಕಾಯ್ತಾ ಇರ್ತಾರೆ. ಅವರು ಎಷ್ಟೊತ್ತಾದ್ರೂ ಬರೋದೇ ಇಲ್ಲ. ಸಂಜೆ ಆದ್ರಿಂದ ಮೇಜ್ ನ ಡೋರ್ ಕ್ಲೋಸ್ ಆಗ್ತಾ ಇರುತ್ತೆ. ಎಲ್ರು ಅವರಿಂದ ವಾಪಸ್ ಬರೋದಿಲ್ಲ ಅಂತ ಅನ್ಕೋಬೇಕಾದ್ರೆ ಅಷ್ಟರಲ್ಲಿ ದೂರದಲ್ಲಿ ಅವರು ಬರೋದನ್ನ ಥಾಮಸ್ ನೋಡ್ತಾನೆ. ಅವಾಗ ಅಲ್ಲಿದ್ದ ಎಲ್ರು ಬೇಗ ಬನ್ನಿ ಅಂತ ಕೂಗ್ತಿರ್ತಾರೆ. ಆದ್ರೆ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಯಾರು ಮೇಜ್ ಒಳಗಡೆ ಹೋಗ್ತಿರೋದಿಲ್ಲ. ಈ ಕಡೆ ಡೋರ್ ಬೇರೆ ಕ್ಲೋಸ್ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಥಾಮಸ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಮೇಜ್ ಒಳಗಡೆ ಹೋಗ್ಬಿಡ್ತಾನೆ. ಅವನು ಒಳಗಡೆ ಹೋಗಿ ಕೆಲವೇ ಸೆಕೆಂಡ್ ಗಳಲ್ಲಿ ಡೋರ್ ಕ್ಲೋಸ್ ಆಗ್ಬಿಡುತ್ತೆ. ಅವಾಗ ಮೀನು ನೀನು ತುಂಬಾ ಒಳ್ಳೆ ಕೆಲಸ ಮಾಡ್ದೆ, ತುಂಬಾ ಸುಲಭವಾಗಿ ನೀನಿವಾಗ ಸಾಯ್ತೀಯ ಅಂತ ಥಾಮಸ್ಗೆ ಹೇಳ್ತಾನೆ. ಆದ್ರೆ ಥಾಮಸ್ ಅದಕ್ಕೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅವನು ಆಲ್ಬಿನ ನೋಡಿ ಇವನಿಗೆ ಏನಾಯ್ತು ಅಂತ ಕೇಳ್ತಾನೆ. ಅವಾಗ ಮೀನು ಆಲ್ಬಿಗೆ ಗ್ರೀವರ್ ಇಂದ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿನ ಗ್ಲಾಡರ್ಸ್ ಗಳೆಲ್ಲ ಬದಲಾಗ್ತವೆ ಅಂತ ಮೀನು ಅಲ್ಲಿಂದ ಬೇರೆ ಕಡೆ ಹೋಗೋದಕ್ಕೆ ಹೊಡ್ತಾನೆ. ಅವಾಗ ಥಾಮಸ್ ಮೀನುಗೆ ಆಲ್ಬಿನ ಇಲ್ಲೇ ಬಿಟ್ಟೋಗೋದು ಸರಿ ಇಲ್ಲ ಅಂತ ಹೇಳ್ತಾನೆ. ಅವಾಗ ಅವರಿಬ್ರು ಸೇರಿ ಆಲ್ಬಿನ ಸೇಫ್ ಆದ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಅವರಿಗೆ ಗ್ರೀವರ್ ನ ಸೌಂಡ್ ಕೇಳುತ್ತೆ. ಅವಾಗ ಮೀನು ನಾವು ಆಲ್ಬಿನ ಇಲ್ಲೇ ಬಿಡೋಣ, ಇವಾಗ ಗ್ರೀವರ್ ಬರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಥಾಮಸ್ ಒಪ್ಪೋದಿಲ್ಲ. ಅವಾಗ ಮೀನು ನಾವು ಇಲ್ಲೇ ಇದ್ರೆ ಖಂಡಿತವಾಗ್ಲೂ ಸತ್ತೋಗ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಥಾಮಸ್ಗೆ ಒಂದು ಐಡಿಯಾ ಬರುತ್ತೆ. ಅದೇನು ಅಂದ್ರೆ ಅಲ್ಲೇ ಇದ್ದ ಗೋಡೆ ಮೇಲೆ ಕೆಲವು ಬಳ್ಳಿಗಳು ಬೆಳೆದಿರ್ತವೆ. ಆ ಬಳ್ಳಿಗಳ ಸಹಾಯದಿಂದ ಆಲ್ಬಿನ ಕಟ್ಟಿ ಮೇಲಕ್ಕೆ ಎಳಿತಿರ್ತಾರೆ. ಅವಾಗ ಮತ್ತೆ ಅವ್ರ ಹತ್ರದಲ್ಲೇ ಗ್ರೀವರ್ ನ ಸೌಂಡ್ ಆಗುತ್ತೆ. ಅವಾಗ ಮೀನು ಥಾಮಸ್ಗೆ ನನ್ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಅಲ್ಲಿಂದ ಓಡಿ ಹೋಗ್ತಾನೆ. ಈ ಕಡೆ ಥಾಮಸ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಆ ಗ್ರೀವರ್ ಥಾಮಸ್ ಹತ್ರಕ್ಕೆ ಬರೋಷ್ಟ್ರಲ್ಲಿ ಅಲ್ಲೇ ಗೋಡೆ ಕೆಳಗಡೆ ಸ್ವಲ್ಪ ಜಾಗ ಇರುತ್ತೆ. ಅದ್ರೊಳಕ್ಕೆ ಹಗ್ಗನ ಹಾಗೆ ಹಿಡ್ಕೊಂಡು ಬಚ್ಚಿಟ್ಕೋತಾನೆ. ಅವಾಗ ಅಲ್ಲಿಗೆ ಗ್ರೀವರ್ ಬರುತ್ತೆ. ಅದು ಒಂದು ಮೆಷಿನ್ ಕ್ರಿಯೇಚರ್ ಆಗಿರುತ್ತೆ. ಅದನ್ನ ನೋಡಿ ಥಾಮಸ್ ಸೈಲೆಂಟ್ ಆಗಿ ಅದು ಹೋಗುವವರೆಗೂ ಗೋಡೆ ಕೆಳಗಡೆ ಕಾಯ್ತಾನೆ. ಅದು ಅಲ್ಲಿಂದ ಹೋದ್ಮೇಲೆ ಆಲ್ಬಿನ ಕಟ್ಟಿದ ಹಗ್ಗನ ಅಲ್ಲೇ ಇನ್ನೊಂದು ಬಳ್ಳಿಗೆ ಕಟ್ಟಾಕಿ ಸೇಫ್ ಆದ ಜಾಗಕ್ಕೆ ಹೋಗ್ಬೇಕು ಅಂತ ಹೋಗ್ಬೇಕಾದ್ರೆ ಅವನ್ ಮೇಲೆಯಿಂದ ಆ ಕ್ರಿಯೇಚರ್ ನ ಜೆಲ್ ಬೀಳುತ್ತೆ. ಅದೇನು ಅಂತ ಥಾಮಸ್ ಮೇಲಕ್ಕೆ ನೋಡಿದ್ರೆ ಮೇಲ್ಗಡೆಯಿಂದ ಒಂದು ದೊಡ್ಡ ಗ್ರೀವರ್ ಕೆಳಕ್ಕೆ ಇಳಿದು ಬರುತ್ತೆ. ಅದನ್ನ ನೋಡಿದ ಥಾಮಸ್ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಅಲ್ಲಿಂದ ಓಡ್ತಾನೆ. ಅವಾಗ ಆ ಕ್ರಿಯೇಚರ್ ಕೂಡ ಅವನನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ಥಾಮಸ್ ಹಿಂದೆನೆ ಹೋಗುತ್ತೆ. ಅವಾಗ ಥಾಮಸ್ ಗೋಡೆ ಮೇಲಕ್ಕೆ ಹೋಗಿ ಬಳ್ಳಿಗಳ ಮೇಲೆ ಹಾರ್ತಾನೆ. ಅವಾಗ ಆ ಕ್ರಿಯೇಚರ್ ಕೂಡ ಅಲ್ಲಿಗೆ ಹಾರುತ್ತೆ. ಆದ್ರೆ ಆ ಕ್ರಿಯೇಚರ್ ಆ ಬಳ್ಳಿಗೆ ಸಿಕ್ಕಾಕೊಳ್ಳುತ್ತೆ. ಅಲ್ಲಿಗೆ ಅವಾಗ ಮೀನು ಕೂಡ ಬರ್ತಾನೆ. ಅವರಿಬ್ರು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಸೆಕ್ಷನ್ ಕ್ಲೋಸ್ ಆಗ್ತಾ ಇರುತ್ತೆ. ಅದನ್ನ ನೋಡಿದ ಮೀನು ಈ ಸೆಕ್ಷನ್ ಕ್ಲೋಸ್ ಆಗ್ತಿದೆ, ಅದರಿಂದ ನಾವು ಇಲ್ಲಿಂದ ಹೊರಗಡೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಓಡಿ ಹೋಗ್ತಾನೆ. ಆದ್ರೆ ಥಾಮಸ್ ಆ ಕ್ರಿಯೇಚರ್ ಅವನ ಹತ್ರಕ್ಕೆ ಬರೋವರೆಗೂ ಕಾದು ಅದು ಅವನನ್ನ ಇನ್ನೇನು ಅಟ್ಯಾಕ್ ಮಾಡೋಷ್ಟರಲ್ಲಿ ಅಲ್ಲಿಂದ ಓಡಿ ಹೋಗ್ತಾನೆ. ಆ ಕ್ರಿಯೇಚರ್ ಕೂಡ ಅವನಿಂದ ಓಡಿ ಹೋಗುತ್ತೆ. ಅವಾಗ ಥಾಮಸ್ ಹೇಗೋ ಮಾಡಿ ಆ ಸೆಕ್ಷನ್ ಇಂದ ಹೊರಗಡೆ ಬರ್ತಾನೆ. ಆದ್ರೆ ಆ ಕ್ರಿಯೇಚರ್ ತುಂಬಾ ದೈತ್ಯಕಾರದಲ್ಲಿ ಇದ್ದಿದ್ರಿಂದ ಅದಕ್ಕೆ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ. ಆ ಸೆಕ್ಷನ್ ಮಧ್ಯೆ ಸಿಕ್ಕಾಕೊಂಡು ಸತ್ತೋಗುತ್ತೆ. ಅಲ್ಲಿಗೆ ಆ ಸೀನ್
ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ಚೆಕ್ ಮತ್ತೆ ಎಲ್ರು ಮೇಸ್ ಡೋರ್ ಓಪನ್ ಆಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಅದು ಓಪನ್ ಆದ ಕೂಡಲೇ ಥಾಮಸ್, ಮೀನು ಮತ್ತೆ ಆಲ್ಬಿ ಬರ್ತಾರೆ ಅಂತ ಅವರೆಲ್ಲರೂ ಅಲ್ಲೇ ಕಾಯ್ತಾ ಇರ್ತಾರೆ. ಆದ್ರೆ ಅವರು ಅದ್ರೊಳಗಡೆ ಕಾಣೋದಿಲ್ಲ. ಅವಾಗ ನ್ಯೂಟ್, ನಾನು ಹೇಳಿದ್ನಲ್ಲ ಅವರು ಬರೋದಿಲ್ಲ ಅಂತ ಚೆಕ್ಗೆ ಹೇಳ್ತಾನೆ. ಅವಾಗ ಅವರೆಲ್ಲ ಅಲ್ಲಿಂದ ಹೋಗ್ಬೇಕಾದ್ರೆ ಜಾಟ್ಗೆ ಅವರು ಬರೋದು ಕಾಣುತ್ತೆ. ಅವಾಗ ಅವರೆಲ್ಲ ಥಾಮಸ್ ಮತ್ತೆ ಮೀನುನ ಕೇಳ್ತಾರೆ, ನೀವು ಗ್ರೀವರ್ನ ನೋಡಿದ್ರಾ ಅಂತ. ಅದಕ್ಕೆ ಮೀನು, ಈ ಸಲ ಗ್ರೀವರ್ನ ನೋಡೋದಲ್ಲ, ಅದನ್ನ ಸಾಯಿಸ್ ಬಂದಿದೀವಿ ಅಂತ ಹೇಳ್ತಾನೆ. ನಂತರ ಎಲ್ರೂ ಸೇರಿ ಒಂದು ಮೀಟಿಂಗ್ ನ ಮಾಡ್ತಾರೆ. ಅಲ್ಲಿ ಗ್ಯಾಲಿ, ಅವತ್ತು ಬಿನ್ ಮತ್ತೆ ಇವತ್ತು ಆಲ್ಬಿ ಗ್ರೀವರ್ ಇಂದ ಇನ್ಫೆಕ್ಷನ್ ಗೆ ಒಳಗಾಗಿದ್ದಾರೆ. ಅದಕ್ಕೆ ಕಾರಣ ಥಾಮಸ್. ಯಾಕಂದ್ರೆ ನಾವು 3 ವರ್ಷಗಳಿಂದ ನಮ್ದೇ ಆದಂತ ರೂಲ್ಸ್ ನ ಫಾಲೋ ಮಾಡ್ಕೊಂಡು ಬಂದಿದೀವಿ. ಆದ್ರೆ ಇವಾಗ ಅದನ್ನೆಲ್ಲ ಥಾಮಸ್ ಬ್ರೇಕ್ ಮಾಡ್ತಿದ್ದಾನೆ. ಅದರಿಂದಲೇ ಇಷ್ಟೆಲ್ಲ ನಡೀತಾ ಇರೋದು ಅಂತ ಹೇಳ್ತಾನೆ. ಅವಾಗ ನ್ಯೂಟ್ ಅವನಿಗೆ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಗ್ಯಾಲಿ ಥಾಮಸ್ಗೆ ಶಿಕ್ಷೆ ಕೊಡೋಣ ಅಂತ ಹೇಳ್ತಾನೆ. ಅವಾಗ ನ್ಯೂಟ್ ಮೈನೋಗೆ, ಮೇಜ್ ಒಳಗಡೆ ನೀನು ಅವನ ಜೊತೆ ಇದ್ದೆ, ಅದರಿಂದ ನೀನೇ ಅವನಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ ಮೀನುನ ಕೇಳ್ತಾನೆ. ಅವಾಗ ಮೀನು ಥಾಮಸ್ ನ ರನ್ನರ್ ಮಾಡಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿ ಒಂದು ಜೋರಾದ ಅಲಾರಾಮ್ ಆಗುತ್ತೆ. ಯಾಕಂದ್ರೆ ಅಲ್ಲಿದ್ದ ಎಲಿವೇಟರ್ ನಲ್ಲಿ ಯಾರನ್ನೋ ಮತ್ತೆ ಕಳ್ಸಿಕೊಟ್ಟಿರ್ತಾರೆ. ಅದು ಯಾರಿರ್ಬೋದು ಅಂತ ಎಲ್ರು ಎಲಿವೇಟರ್ ಹತ್ರ ಬಂದು ಡೋರ್ ಓಪನ್ ಮಾಡಿ ನೋಡಿದ್ರೆ ಅದ್ರೊಳಗಡೆ ಒಬ್ಳು ಲೇಡಿ ಇರ್ತಾಳೆ. ಅವಳನ್ನ ನೋಡಿ ಎಲ್ಲರಿಗೂ ತುಂಬಾ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಲೇಡೀಸ್ ನ ಅದೇ ಫಸ್ಟ್ ಟೈಮ್ ಮೇಜ್ ಒಳಗಡೆ ಕಳ್ಸಿಕೊಟ್ಟಿರ್ತಾರೆ. ಮತ್ತೆ ಅವಳ ಕೈಯಲ್ಲಿ ಯಾವ್ದೋ ಒಂದು ಲೆಟರ್ ಇರುತ್ತೆ. ಅದನ್ನ ನ್ಯೂಟ್ ತೆಗೆದು ನೋಡಿದ್ರೆ ಅದರಲ್ಲಿ ಶಿ ಇಸ್ ದ ಲಾಸ್ಟ್ ಒನ್ ಎವರ್ ಅಂತ ಬರ್ದಿರುತ್ತೆ. ಅಷ್ಟರಲ್ಲಿ ಆ ಲೇಡಿಗೆ ಎಚ್ಚರಿಕೆಯಾಗಿ ಥಾಮಸ್ ಹೆಸರನ್ನ ಹೇಳಿ ಮತ್ತೆ ಪ್ರಜ್ಞೆ ತಪ್ತಾಳೆ. ನಂತರ ಅವಳನ್ನ ಮೆಡಿಕಲ್ ರೂಮ್ ಗೆ ಕರ್ಕೊಂಡೋಗಿ ಮಲಗಿಸ್ತಾರೆ. ಅಲ್ಲಿ ನ್ಯೂಟ್ ಥಾಮಸ್ಗೆ, ಇವಳು ನಿಂಗೆ ಗೊತ್ತಾ ಅಂತ ಕೇಳ್ತಾನೆ. ಅವಾಗ ಥಾಮಸ್ ಇಲ್ಲ ಅಂತ ಹೇಳ್ತಾನೆ. ನಂತರ ಅವರೆಲ್ಲ ಇನ್ನ ನಮ್ಗೆ ಎಲಿವೇಟರ್ ನಲ್ಲಿ ಏನೂ ಬರೋದಿಲ್ಲ, ಅಂದ್ರೆ ನಾವಿನ್ನ ಮೇಜ್ ಒಳಗಡೆ ಬದುಕೋದು ತುಂಬಾ ಕಷ್ಟ ಅಂತ ಮಾತಾಡ್ತಿರ್ಬೇಕಾದ್ರೆ ಥಾಮಸ್ ಅಲ್ಲಿಂದ ಓಡ್ತಾನೆ. ಅವಾಗ ನ್ಯೂಟ್, ನೀನ್ ಎಲ್ಲಿಗೆ ಹೋಗ್ತಿದೀಯ ಅಂತ ಕೇಳ್ತಾನೆ. ಅದಕ್ಕೆ ಥಾಮಸ್ ವಾಪಸ್ ಮೇಜ್ ಒಳಗಡೆ ಹೋಗ್ತಾ ಇದೀನಿ ಅಂತ ಹೇಳ್ತಾನೆ. ಅವಾಗ ಮೀನು ಬಂದು ಅವನನ್ನ ತಡಿತಾನೆ. ಅವಾಗ ಥಾಮಸ್, ಒಳಗಡೆ ನಮ್ಗೆ ಒಂದು ಗ್ರೀವರ್ ಸಿಕ್ಕಿದೆ, ಅದರಿಂದ ಏನಾದ್ರೂ ವಿಷಯ ತಿಳ್ಕೋಬೇಕು ಅನ್ನೋ ಆಸಕ್ತಿ ನಿಮ್ಗೆ ಯಾರಿಗೂ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಮೀನು, ಎಲ್ಲ ರನ್ನರ್ಸ್ ಗಳು ಆಲ್ಬಿಗೆ ಇನ್ಫೆಕ್ಷನ್ ಆದ್ಮೇಲೆ ಕೆಲಸನ ಬಿಟ್ಟಿದ್ದಾರೆ, ಇವಾಗ ನೀನೊಬ್ನೇ ಮೇಜ್ ಒಳಗಡೆ ಹೋಗಿ ಗ್ರೀವರ್ ಜೊತೆ ಹೊಡೆದಾಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಥಾಮಸ್, ಹೌದು ನಾನೊಬ್ನೇ ಹೊಡೆದಾಡ್ತೀನಿ ಅಂತ ಹೇಳ್ತಾನೆ. ಅವಾಗ ಮೀನು, ಇವಾಗೇನು ಸತ್ತೋಗಿರೋ ಗ್ರೀವರ್ ಹತ್ರ ಹೋಗಿ ಏನಾದ್ರೂ ಸಿಗುತ್ತೆ ಅಂತ ನೋಡ್ಬೇಕಾ, ಆದ್ರೆ ನೀನೊಬ್ನೇ ಮೇಜ್ ಒಳಗಡೆ ಹೋಗ್ಬೇಡ, ಹಿಂದೆ ಇರುವ ಕಾಡ್ ಒಳಗಡೆ ನನ್ನನ್ನ ಕಾಯ್ತಾ ಇರೋ, ನಾನಿನ್ನ ಅರ್ಧ ಗಂಟೆಲಿ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾನೆ. ನಂತರ ಥಾಮಸ್ ಕಾಡ್ನೊಳಗಡೆ ಹೋಗಿ ಮೀನುಗೋಸ್ಕರ ಕಾಯ್ತಾ ಇರ್ತಾನೆ. ಅವಾಗ ಮೀನು ಅಲ್ಲಿಗೆ ಅವನ ಜೊತೆ ಇನ್ನು 3 ಜನನ ಕರ್ಕೊಂಡು ಬರ್ತಾನೆ. ನಂತರ ಅವರೆಲ್ಲ ಮೇಜ್ ಒಳಗಡೆ ಹೋಗಿ ಥಾಮಸ್ ಗ್ರೀವರ್ ನ ಸಾಯಿಸಿದ್ನಲ್ಲ ಅಲ್ಲಿಗೆ ಹೋಗ್ತಾರೆ. ಆಮೇಲೆ ಆ ಗ್ರೀವರ್ ಒಳಗಡೆ ಏನಾದ್ರೂ ಸಿಗುತ್ತಾ ಅಂತ ನೋಡ್ಬೇಕಾದ್ರೆ ಅದರ ದೇಹದೊಳಗಡೆ ಒಂದು ರೆಡ್ ಲೈಟ್ ಬ್ಲಿಂಕ್ ಆಗ್ತಿರೋದನ್ನ ಥಾಮಸ್ ನೋಡ್ತಾನೆ. ಅವಾಗ ಅವರೆಲ್ಲ ಅದೇನು ಅಂತ ನೋಡೋದಕ್ಕೆ ಆ ಗ್ರೀವರ್ ಲೆಗ್ ಅನ್ನ ಹೊರಗಡೆ ಎಳಿತಾರೆ. ಅದ್ರೊಳಗಡೆ ಅವರಿಗೆ ಒಂದು ಡಿವೈಸ್ ಸಿಗುತ್ತೆ. ಅದನ್ನ ಅವ್ರು ತಗೊಂಡು ವಾಪಸ್ ಬರ್ತಾರೆ. ವಾಪಸ್ ಬಂದ್ಮೇಲೆ ಮತ್ತೆ ಎಲ್ರು ಸೇರಿ ಒಂದು ಮೀಟಿಂಗ್ ನ ಮಾಡ್ತಾರೆ. ಅಲ್ಲಿ ಥಾಮಸ್ ಅವರು ತಂದಿರುವಂತ ಡಿವೈಸ್ ನ ನ್ಯೂಟ್ ಗೆ ಕೊಟ್ಟು ಇದು ಗ್ರೀವರ್ ಒಳಗಡೆ ಸಿಕ್ತು ಅಂತ ಹೇಳ್ತಾನೆ. ಅವಾಗ ನ್ಯೂಟ್ ಅದ್ರ ಮೇಲೆ ಬರ್ದಿರುವಂತ WCKD ವರ್ಡ್ಸ್ ನ ನೋಡಿ ಇದೇ ರೀತಿ ನಮ್ಮನ್ನ ಕಳಿಸುವ ಬಾಕ್ಸ್ ಮೇಲೆ ಬರ್ದಿರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಥಾಮಸ್, ಹೌದು ಗ್ರೀವರ್ ನ ರೆಡಿ ಮಾಡೋರೆ ನಮ್ಮನ್ನ ಇಲ್ಲಿಗೆ ಕಳ್ಸಿರೋದು, ಅದರಿಂದ ಮತ್ತೆ ನಾವು ಒಳಗಡೆ ಹೋಗಿ ಇದರಿಂದ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ನೋಡೋಣ ಅಂತ ಹೇಳ್ತಾನೆ. ಅದಕ್ಕೆ ಗ್ಯಾಲಿ ನ್ಯೂಟ್ಗೆ, ನೋಡು ಇವನು ಮತ್ತೆ ರೂಲ್ಸ್ ನ ಬ್ರೇಕ್ ಮಾಡ್ತಿದ್ದಾನೆ, ಅದಕ್ಕೆ ಇವನಿಗೆ ಶಿಕ್ಷೆ ಕೊಡೋದೇ ಉತ್ತಮ ಅಂತ ಹೇಳ್ತಾನೆ. ಅವಾಗ ನ್ಯೂಟ್ ಗ್ಯಾಲಿಗೆ, ನೀನ್ ಹೇಳ್ತಿರೋದು ಸರಿ, ಅದರಿಂದ ನಾಳೆಯಿಂದ ಥಾಮಸ್ ನ ರನ್ನರ್ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಗ್ಯಾಲಿ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ನಂತರ ಮೀನು ಥಾಮಸ್ ಅನ್ನ ಒಂದ್ ಕಡೆ ಕರ್ಕೊಂಡು ಹೋಗಿ ಅವನಿಗೆ ಮೇಜ್ ನ ಡೆಮೋ ತೋರಿಸಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ನೋಡು, ನಾವು 1 ವರ್ಷದಿಂದ ಇಲ್ಲಿಂದ ಶುರು ಮಾಡಿದೀವಿ. ಅಲ್ಲಿ ಗೋಡೆಗಳ ಮೇಲೆ 1 ರಿಂದ 8ರವರೆಗೂ ನಂಬರ್ಸ್ ಗಳನ್ನ ಬರ್ದಿರುತ್ತೆ. ಅಂದ್ರೆ ಮೇಜ್ ಒಳಗಡೆ ಟೋಟಲ್ 8 ಸೆಕ್ಷನ್ ಗಳಿದಾವೆ. ಪ್ರತಿ ರಾತ್ರಿ ವೇಳೆ ಆ ಗ್ಲೇಡ್ ಗಳು ಬದಲಾಗ್ತಾ ಇರ್ತವೆ. ನಾವು ಗ್ರೀವರ್ ನ ಸಾಯಿಸಿದಾಗ ಸೆಕ್ಷನ್ 6 ಓಪನ್ ಆಗಿತ್ತು, ನಾಳೆ ಸೆಕ್ಷನ್ 7 ಓಪನ್ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಅಲ್ಲಿಗೆ ಚೆಕ್ ಬಂದು ಅವಾಗ್ಲೇ ಬಂದಿದ್ದ ಹುಡುಗಿಗೆ ಜ್ಞಾಪಕ ಬಂದಿದೆ ಅಂತ ಹೇಳ್ತಾನೆ. ಅವಾಗ ಅವರೆಲ್ಲ ಹೋಗಿ ನೋಡಿದ್ರೆ ಅವಳು ಟವರ್ ಮೇಲೆ ಹೋಗಿ ಎಲ್ಲರಿಗೂ ಮೇಲಿಂದ ಕಲ್ಲನ್ನ ಎಸಿತಿರ್ತಾಳೆ. ಅವಾಗ ಥಾಮಸ್ ಅಲ್ಲಿಗೆ ಹೋಗಿ ನಾನ್ ಥಾಮಸ್ ಬಂದಿದ್ದೀನಿ ಅಂತ ಹೇಳಿದಾಗ ಅವಳು ಅವನನ್ನ ನೋಡಿ ಸೈಲೆಂಟ್ ಆಗ್ತಾಳೆ. ನಂತರ ಥಾಮಸ್, ನಾನು ಮೇಲಕ್ಕೆ ಬರ್ತಿದ್ದೀನಿ ಅಂತ ಮೇಲಕ್ಕೆ ಹೋಗ್ತಾನೆ. ಅಲ್ಲಿ ಆ ಲೇಡಿ ಒಂದು ಕತ್ತಿನ ಹಿಡಿದು ಥಾಮಸ್ಗೆ, ನಾನು ಎಲ್ಲಿದ್ದೀನಿ, ಈ ಜಾಗ ಯಾವ್ದು, ನನಗೆ ಏನು ನೆನಪಿಲ್ಲ ಅಂತ ಹೇಳ್ತಾಳೆ. ಅವಾಗ ಥಾಮಸ್ ಅವಳನ್ನ ಸಮಾಧಾನ ಮಾಡಿ, ನಿನಗೆ ಕೆಲವು ದಿನಗಳ ನಂತರ ನಿನ್ನ ಹೆಸರು ನೆನಪಿಗೆ ಬರುತ್ತೆ ಅಂತ ಹೇಳ್ಬೇಕಾದ್ರೆ ಅವಳು ನನ್ನ ಹೆಸರು ಟೆರೆಸಾ ಅಂತಾಳೆ. ಅವಾಗ ಥಾಮಸ್ಗೆ ಆಶ್ಚರ್ಯ ಆಗುತ್ತೆ. ಅವಾಗ ಅವನು, ಟೆರೆಸಾ ನಿನಗೆ ನಾನು ಹೇಗ್ ಗೊತ್ತು ಅಂತ ಕೇಳ್ತಾನೆ. ಅದಕ್ಕೆ ಅವಳು, ನಿನ್ನ ಹೆಸರು ನಾನು ನಿದ್ದೆ ಮಾಡ್ತಿರ್ಬೇಕಾದ್ರೆ ಗೊತ್ತಾಯ್ತು, ಯಾರ್ ನೀನು ಅಂತ ಕೇಳ್ತಾಳೆ. ಅವಾಗ ಥಾಮಸ್, ನನಗೆ ಗೊತ್ತಿಲ್ಲ, ನಾವೆಲ್ಲ ನಿಂತರನೇ ಇಲ್ಲಿಗೆ ಬಂದಿದೀವಿ ಅಂತ ಹೇಳ್ತಾನೆ. ಆಮೇಲೆ ಅವರಿಬ್ರು ಸಮಾಧಾನದಲ್ಲಿ ಮಾತಾಡ್ಬೇಕಾದ್ರೆ ಥಾಮಸ್ ಟೆರೆಸಾನ ಕೇಳ್ತಾನೆ, ನಿನಗೆ ನಿಜವಾಗ್ಲೂ ಏನು ನೆನ್ಪಿಲ್ವಾ ಅಂತ. ಅವಾಗ ಟೆರೆಸಾ, ನನಗೆ ಏನು ನೆನ್ಪಿಲ್ಲ, ಆದ್ರೆ ನನ್ನ ಕನಸಿನಲ್ಲಿ ಒಂದು ಲ್ಯಾಬ್ ನಲ್ಲಿ ಏನೇನೋ ವಾಯ್ಸ್ ಕೇಳ್ತಿರುತ್ತೆ ಅಂತ ಹೇಳ್ತಾಳೆ. ಅವಾಗ ಥಾಮಸ್ ಹೇಳ್ತಾನೆ, ಅದೇ ರೀತಿ ನನ್ಗೂ ಸಹ ಕನಸು ಬೀಳ್ತಿರುತ್ತೆ, ಅದ್ರಲ್ಲಿ ನೀನ್ ಇರ್ತೀಯ, ಮತ್ತೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿರ್ತೀಯ ಅಂತಾನೆ. ಅವಾಗ ಟೆರೆಸಾ ಥಾಮಸ್ಗೆ 2 ಆಂಟಿಡಾಟ್ ನ ಕೊಡ್ತಾಳೆ. ಅದ್ರಲ್ಲೂ ಕೂಡ WCKD ಅಂತ ಬರ್ದಿರುತ್ತೆ. ಅವಾಗ ಅವರಿಗೆ ಗೊತ್ತಾಗುತ್ತೆ ನಮ್ಮನ್ನ ಇಲ್ಲಿಗೆ ಯಾವುದೋ ಒಂದು ಮುಖ್ಯ ಉದ್ದೇಶಕ್ಕಾಗಿ ಕಳಿಸಿದ್ದಾರೆ ಅಂತ. ನಂತರ ಟೆರೆಸಾ ತಂದಿದ್ದಂತ ಆಂಟಿಡಾಟ್ ನ
ಆಲ್ಬಿಗೆ ಹಾಕ್ಬೇಕು ಅಂತ ನ್ಯೂಟ್ಗೆ ಥಾಮಸ್ ಹೇಳ್ತಾನೆ. ಅವಾಗ ನ್ಯೂಟ್ ಇದು ಏನು ಅಂತಾನೆ ನಮ್ಗೆ ಗೊತ್ತಿಲ್ಲ, ಇದನ್ನ ಯಾರು ತಯಾರಿಸಿದ್ರು ಅಂತಾನೂ ಗೊತ್ತಿಲ್ಲ, ಅದರಿಂದ ಇದನ್ನ ಹೇಗೆ ಆಲ್ಬಿಗೆ ಹಾಕೋದು, ಅವನಿಗೆ ಏನಾದ್ರೂ ತೊಂದರೆ ಆಗ್ಬೋದಾ ಅಂತ ಕೇಳ್ತಾನೆ. ಅದಕ್ಕೆ ಥಾಮಸ್ ನ್ಯೂಟ್ಗೆ ಆಲ್ಬಿ ಇನ್ನೇನು ಸಾಯುವ ಕಂಡೀಷನ್ ಅಲ್ಲಿ ಇದ್ದಾನೆ, ಖಂಡಿತ ಇದು ವರ್ಕ್ ಮಾಡುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ನ್ಯೂಟ್ ಒಪ್ಕೋತಾನೆ. ಅವಾಗ ಥಾಮಸ್ ಅದನ್ನ ಆಲ್ಬಿಗೆ ಹಾಕ್ಬೇಕಾದ್ರೆ ಇಲ್ಲಿಂದ ನೀನು ಹೋಗು ಅಂತ ಆಲ್ಬಿ ಥಾಮಸ್ ಅನ್ನ ಇಟ್ಕೊಬಿಡ್ತಾನೆ. ಅವಾಗ ಟೆರೆಸಾ ಅವಳ ಹತ್ರ ಇದ್ದಂತ ಆಂಟಿಡೋಟ್ ನ ಆಲ್ಬಿಗೆ ಹಾಕ್ತಾಳೆ. ಅವಾಗ ನ್ಯೂಟ್ ಯಾರಾದ್ರೂ ಒಬ್ರು ಇಲ್ಲೇ ಇದ್ದು ಇವನನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಥಾಮಸ್ ಮತ್ತೆ ಮೀನೋ ಇಬ್ರು ಮೇಜ್ ಒಳಗಡೆ ಹೋಗ್ತಾರೆ. ಅವರು ಹೇಗೋ ಮಾಡಿ ಸೆಕ್ಷನ್ 7 ಹತ್ರ ಬರ್ತಾರೆ. ಆ ಸೆಕ್ಷನ್ ಇಂದ ಮುಂದೆ ಬಂದ್ರೆ ಅಲ್ಲಿ ಬ್ಲೇಡ್ ತರ ಮಾಡಿರುವ ಪಿಲ್ಲರ್ ಗಳಿರ್ತವೆ. ಅವರು ಅವುಗಳನ್ನ ದಾಟಿ ಮುಂದೆ ಹೋಗ್ತಾರೆ. ಅಲ್ಲಿ ಅವರಿಗೆ ಬೀನ್ ನ ಬಟ್ಟೆಗಳು ಸಿಗ್ತವೆ. ಅದನ್ನ ಅವ್ರು ನೋಡ್ಬೇಕಾದ್ರೆ ಮೊದ್ಲೇ ಸತ್ತಿದ ಗ್ರೀವರ್ ಇಂದ ಸಿಕ್ಕಿದ ಡಿವೈಸ್ ಅಲ್ಲಿ ಆಕ್ಟಿವೇಟ್ ಆಗುತ್ತೆ. ಅದನ್ನ ಥಾಮಸ್ ತೆಗೆದು ನೋಡಿದಾಗ ಅದರಿಂದ ಅವನಿಗೆ ಹೊರಗಡೆ ಹೋಗೋದಕ್ಕೆ ದಾರಿ ಗೊತ್ತಾಗುತ್ತೆ ಅಂತ ತಿಳಿಯುತ್ತೆ. ಅದಕ್ಕೆ ಅವನು ಅದು ತೋರಿಸಿದ ಕಡೆ ಅದರ ಸೌಂಡ್ ಅನ್ನ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾನೆ. ಕೊನೆಗೆ ಅವರು ಒಂದು ಜಾಗಕ್ಕೆ ಬರ್ತಾರೆ. ಅಲ್ಲಿ ಆ ರಸ್ತೆ ಎಂಡ್ ಆಗಿರುತ್ತೆ. ಆದ್ರೆ ಅವರಲ್ಲಿ ಹೋದ್ಮೇಲೆ ಅವ್ರ ಹತ್ರ ಇದ್ದಂತ ಡಿವೈಸ್ ನಲ್ಲಿ ಒಂದು ಗ್ರೀನ್ ಕಲರ್ ಲೈಟ್ ಆನ್ ಆಗುತ್ತೆ. ಅವಾಗ ಅಲ್ಲೇ ಒಂದು ಡೋರ್ ಓಪನ್ ಆಗುತ್ತೆ. ಅದರಿಂದ ಥಾಮಸ್ ನಮ್ಗೆ ಹೊರಗಡೆ ಹೋಗೋದಕ್ಕೆ ದಾರಿ ಸಿಗ್ಬೋದು ಅಂತ ಅವರು ಮುಂದಕ್ಕೆ ಹೋಗಿ ಅಲ್ಲಿ ನಿಂತಿರ್ಬೇಕಾದ್ರೆ ಒಂದು ಸುರಂಗದಿಂದ ರೆಡ್ ಲೈಟ್ ಬಂದು ಅವರನ್ನ ಸ್ಕ್ಯಾನ್ ಮಾಡುತ್ತೆ. ಮತ್ತೆ ಅವರಿಗೆ ಗೊತ್ತಾಗುತ್ತೆ ಗ್ರೀವರ್ ಗಳನ್ನ ಇಲ್ಲಿಂದನೇ ಮೇಜ್ ಒಳಗಡೆ ಕಳಿಸ್ತಾ ಇದಾರೆ ಅಂತ. ಅಷ್ಟರಲ್ಲಿ ಅಲ್ಲಿ ಒಂದು ಅಲಾರಾಮ್ ಆಗುತ್ತೆ. ಅವಾಗ ಅವರು ಬಂದಿದ್ದ ಡೋರ್ ಗಳೆಲ್ಲ ಕ್ಲೋಸ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅದರಿಂದ ಅವರಿಬ್ರು ಅಲ್ಲಿಂದ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಓಡ್ತಿರ್ಬೇಕಾದ್ರೆ ಬ್ಲೇಡ್ ತರ ಇದ್ವಲ್ಲ ಅದೆಲ್ಲ ಕ್ಲೋಸ್ ಆಗ್ತಾ ಇರ್ತವೆ. ಅದರಿಂದ ಅವರು ತಪ್ಪಿಸ್ಕೊಂಡು ಮುಂದೆ ಬಂದ್ರೆ ಅಲ್ಲಿದ್ದ ಗೋಡೆಗಳೆಲ್ಲ ಮೇಲಕ್ಕೆ ಹೇಳ್ತಿರ್ತವೆ. ಇನ್ನು ಕೆಲವು ಗೋಡೆಗಳು ಕೆಳಕ್ಕೆ ಬೀಳ್ತಿರ್ತವೆ. ಟೋಟಲ್ ಆಗಿ ಆ ಮೇಜ್ ಎಲ್ಲ ಬದಲಾಗ್ತಾ ಇರುತ್ತೆ. ಅದರಿಂದ ಹೇಗೋ ಮಾಡಿ ಅವರು ತಪ್ಪಿಸ್ಕೊಂಡು ಹೊರಗಡೆ ಬರ್ತಾರೆ. ಅವರು ಹೊರಗಡೆ ಬಂದು ಎಲ್ರಿಗೂ ನಮ್ಗೆ ಹೊರಗಡೆ ಹೋಗೋದಕ್ಕೆ ದಾರಿ ಸಿಕ್ತು ಅಂತ ಹೇಳ್ತಿರ್ಬೇಕಾದ್ರೆ ಟೆರೆಸಾ ಅಲ್ಲಿಗೆ ಬಂದು ಆಲ್ಬಿ ಹುಷಾರಾಗಿದ್ದಾನೆ ಅಂತ ಹೇಳ್ತಾಳೆ. ಅವಾಗ ಅವರೆಲ್ಲ ಅವನ ಹತ್ರಕ್ಕೆ ಬರ್ತಾರೆ. ಅಲ್ಲಿ ಥಾಮಸ್ ಆಲ್ಬಿನ ನೋಡಿ ತುಂಬಾ ಖುಷಿಯಿಂದ ನಮ್ಗೆ ಹೊರಗಡೆ ಹೋಗೋದಕ್ಕೆ ದಾರಿ ಸಿಕ್ತು ಅಂತ ಅವನಿಗೆ ಹೇಳ್ತಾನೆ. ಅದಕ್ಕೆ ಆಲ್ಬಿ ನನಗೆ ಗೊತ್ತು ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳ್ಬೇಕಾದ್ರೆ ಹೊರಗಡೆ ಎಲ್ರು ಜೋರಾಗಿ ಕೂಗ್ತಾ ಇರ್ತಾರೆ. ಅದೇನು ಅಂತ ಬಂದು ನೋಡಿದ್ರೆ ಮೇಜ್ ನ ಡೋರು ಸಂಜೆ ಆದ್ರೂ ಕ್ಲೋಸ್ ಆಗಿರೋದಿಲ್ಲ. ಅದು ಇನ್ನು ಯಾಕೆ ಕ್ಲೋಸ್ ಆಗಿಲ್ಲ ಅಂತ ನೋಡ್ಬೇಕಾದ್ರೆ ಆ ಮೇಜ್ ನ ಎಲ್ಲ ಕಡೆ ಇರುವಂತ ಡೋರ್ ಗಳು ಓಪನ್ ಆಗ್ತವೆ. ಆ ಎಲ್ಲಾ ಡೋರ್ ಗಳಿಂದ ಗ್ರೀವರ್ ಗಳು ಬರೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅವಾಗ ಅವರೆಲ್ಲ ಅಲ್ಲಿಂದ ಓಡಿ ಹೋಗ್ತಾರೆ. ಗ್ಯಾಲಿ ಮತ್ತೆ ಸ್ವಲ್ಪ ಜನ ಬಾಕ್ಸ್ ಒಳಗಡೆ ಹೋಗಿ ಕೂತ್ಕೋತಾರೆ. ಈ ಕಡೆ ಥಾಮಸ್ ಮತ್ತೆ ಟೆರೆಸಾ ಎಲ್ರು ಅವರು ಬೆಳೆದಿರುವಂತ ಬೆಳೆ ಒಳಗಡೆ ಹೋಗಿ ಕೂತ್ಕೋತಾರೆ. ಆದ್ರೆ ಒಂದು ಗ್ರೀವರ್ ಅಲ್ಲಿಗೆ ಬಂದು ಜಾರ್ಟ್ ನ ಸಾಯಿಸ್ಬಿಡುತ್ತೆ. ಅವಾಗ ಅವರೆಲ್ಲ ಆಲ್ಬಿನ ಕರ್ಕೊಂಡು ಮೀಟಿಂಗ್ ಹಾಲ್ ಒಳಗಡೆ ಹೋಗ್ತಾರೆ. ಅಲ್ಲಿಗೆ ಗ್ರೀವರ್ ಗಳು ಕೂಡ ಅವ್ರ ಹಿಂದೆನೆ ಹೋಗ್ತಾ ಇರ್ತವೆ. ಅವರು ಮೀಟಿಂಗ್ ಹಾಲ್ ಒಳಗಡೆ ಹೋದ್ರು ಕೂಡ ಒಂದು ಗ್ರೀವರ್ ಬಂದು ಅವರನ್ನ ಅಟ್ಯಾಕ್ ಮಾಡುತ್ತೆ. ಅವರೆಲ್ಲ ಅವುಗಳ ವಿರುದ್ಧ ಎಷ್ಟೇ ಫೈಟ್ ಮಾಡಿದ್ರು ಕೂಡ ಆ ಗ್ರೀವರ್ ಆಲ್ಬಿನ ಇಟ್ಕೊಂಡು ಹೋಗುತ್ತೆ. ಅದರಿಂದ ಥಾಮಸ್ ಆಲ್ಬಿನ ಗ್ರೀವರ್ ಇಂದ ಕಾಪಾಡೋದಕ್ಕೆ ಅಂತ ಹೊರಗಡೆ ಬರ್ತಾನೆ. ಅಷ್ಟೊಳಗಡೆ ಆ ಗ್ರೀವರ್ ಗಳೆಲ್ಲ ಅಲ್ಲಿಂದ ಹೋಗಿರ್ತವೆ. ಸ್ನೇಹಿತರೆ ಆಲ್ಬಿ ಗ್ರೀವರ್ ಇಂದ ಇನ್ಫೆಕ್ಷನ್ ಆಗಿದ್ದಾಗ ಆಂಟಿಡಾಟ್ ಇಂದ ಅವನು ಹುಷಾರಾಗಿರ್ತಾನೆ. ಆದ್ರಿಂದ ಅವನನ್ನ ಎತ್ಕೊಂಡು ಹೋಗೋದಕ್ಕೆ ಅಂತ ಆ ಗ್ರೀವರ್ ಗಳು ಬಂದಿರ್ತವೆ. ಅದಕ್ಕೆ ಆಲ್ಬಿ ಗ್ರೀವರ್ ಗಳಿಗೆ ಸಿಕ್ಕಿದ ಕೂಡ್ಲೆ ಗ್ರೀವರ್ ಗಳೆಲ್ಲ ಅವನನ್ನ ಎತ್ಕೊಂಡು ಅಲ್ಲಿಂದ ಹೋಗ್ತವೆ. ನಂತರ ಅವರೆಲ್ಲ ಗ್ರೀವರ್ ಗಳು ಎಲ್ಲಿಗೋದು ಅಂತ ನೋಡ್ತಿರ್ಬೇಕಾದ್ರೆ ಗ್ಯಾಲಿ ಅಲ್ಲಿಗೆ ಬಂದು ಇದೆಲ್ಲ ಆಗಿದ್ದು ನಿನ್ನ ತಪ್ಪಿಂದಾನೆ, ಇದಕ್ಕೆಲ್ಲ ನೀನೇ ಕಾರಣ ಅಂತ ಥಾಮಸ್ಗೆ ಹೊಡಿತಾನೆ. ಅವಾಗ ಥಾಮಸ್ ನೀನ್ ಹೇಳ್ತಿರೋದು ನಿಜ ಅಂತ ಗ್ರೀವರ್ ಇಂದ ಸಿಕ್ಕಿದ್ದ ಒಂದು ಸಿರಂಜ್ ಅನ್ನ ಅವನು ಅವನ ಬಾಡಿಗೆ ಇಂಜೆಕ್ಟ್ ಮಾಡ್ಕೋತಾನೆ. ಥಾಮಸ್ ಆ ಸಿರಂಜ್ ಅನ್ನ ಇಂಜೆಕ್ಟ್ ಮಾಡಿದ ಕೂಡ್ಲೇನೆ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ಅವಾಗ ಟೆರೆಸಾ ಅವಳು ತಂದಿದ್ದಂತ ಆಂಟಿಡಾಟ್ ನ ತನ್ನಿ ಅಂತ ಹೇಳಿ ಅದನ್ನ ಥಾಮಸ್ಗೆ ಹಾಕ್ತಾಳೆ. ಆದ್ರೆ ಥಾಮಸ್ ನ ಕನಸಿನಲ್ಲಿ ಮತ್ತೆ ಒಂದು ಲ್ಯಾಬ್ ನಲ್ಲಿ ಅವನು ಮತ್ತೆ ಟೆರೆಸಾ ಕೆಲಸ ಮಾಡ್ತಿರೋದು ಅಲ್ಲಿ ಒಬ್ಳು ಲೇಡಿ ಲೀಡರ್ ಆಗಿರೋದು ಥಾಮಸ್ಗೆ ಕಾಣುತ್ತೆ. ಅವಾಗ ಅವನಿಗೆ ಸ್ವಲ್ಪ ಹಳೆದೆಲ್ಲ ನೆನಪಾಗುತ್ತೆ. ಅಷ್ಟರಲ್ಲಿ ಟೆರೆಸಾ ಅಲ್ಲಿಗೆ ಬಂದು ಥಾಮಸ್ಗೆ ಪ್ರಜ್ಞೆ ಬರೋ ತರ ಮಾಡ್ತಾಳೆ. ಥಾಮಸ್ಗೆ ಆಂಟಿಡೋಟ್ ನ ಕೊಟ್ಟಿದ್ರಿಂದ ಗ್ರೀವರ್ ಇಂದ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿರೋದಿಲ್ಲ. ಥಾಮಸ್ಗೆ ಪ್ರಜ್ಞೆ ಬಂದ್ಮೇಲೆ ಅವನು ನ್ಯೂಟ್ ಮೀನೋ ಚೆಕ್ ಮತ್ತೆ ಟೆರೆಸಾಗೆ ನಾವಿರುವ ಈ ಜಾಗ ಜೈಲಲ್ಲ, ಇದು ಒಂದು ಟೆಸ್ಟ್. ನಮ್ಮ ಮೇಲೆ ಒಂದು ಸಂಸ್ಥೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೆ. ಅವ್ರಗಳೇ ನಮ್ಗೆಲ್ಲ ಈ ಸವಾಲುಗಳನ್ನ ಕೊಡ್ತಾ ಇದಾರೆ. ನಾನು ಕೂಡ ಅಲ್ಲೇ ಕೆಲಸ ಮಾಡ್ತಿದ್ದೆ ಮತ್ತೆ ನೀನು ಕೂಡ ಅಲ್ಲೇ ಕೆಲಸ ಮಾಡ್ತಿದ್ದೆ ಅಂತ ಟೆರೆಸಾಗೆ ಹೇಳ್ತಾನೆ. ಟೆರೆಸಾ ಅದನ್ನ ಕೇಳಿ ತುಂಬಾ ಶಾಕ್ ನಿಂದ ನಾವು ಅವ್ರ ಜೊತೆ ಕೆಲಸ ಮಾಡ್ತಿದ್ರೆ ಅವ್ರು ಯಾಕೆ ನಮ್ಮನ್ನ ಇದ್ರೊಳಗಡೆ ಕಳಿಸ್ತಿದ್ರು ಅಂತ ಕೇಳ್ತಾಳೆ. ಅದಕ್ಕೆ ಥಾಮಸ್ ನಮ್ಮನ್ನ ಇಲ್ಲಿಗೆ ಕಳಿಸಿದ ಉದ್ದೇಶ ಈ ಮೇಜ್ ಒಳಗಡೆಯಿಂದ ಹೊರಗಡೆ ಹೋಗೋದಕ್ಕೆ ದಾರಿ ಕಂಡುಹಿಡಿಯಲು ಮತ್ತೆ ನ್ಯೂಟ್ ಚೆಕ್ ಮೀನೋ ನಿಮ್ಮನ್ನ ತುಂಬಾ ವರ್ಷಗಳಿಂದ ನಾನು ಲ್ಯಾಬ್ ನಲ್ಲಿ ಅಬ್ಸರ್ವ್ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಅದನ್ನ ಕೇಳಿದ ನ್ಯೂಟ್ ಇದು ಹೇಗೆ ಸಾಧ್ಯ ಮತ್ತೆ ನಮ್ಮ ಎಲ್ಲಾ ನೆನಪುಗಳನ್ನ ಮರೆಯೋ ಹಾಗೆ ಅವರು ಯಾಕೆ ಮಾಡಿದ್ರು, ಇದರಿಂದ ಅವರಿಗೆ ಏನ್ ಸಿಗುತ್ತೆ ಅಂತ ಕೇಳ್ತಾನೆ. ಮತ್ತೆ ಥಾಮಸ್ಗೆ ಇದನ್ನೆಲ್ಲ ನೀನೇ ಸ್ಟಾರ್ಟ್ ಮಾಡಿದ್ದು, ಇವಾಗ ಇದನ್ನ ನೀನೇ ಎಂಡ್ ಮಾಡ್ಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಗ್ಯಾಲಿ ಥಾಮಸ್ ಅನ್ನ ಕರ್ಕೊಂಡ್ ಬನ್ನಿ ಅವನಿಗೆ ಶಿಕ್ಷೆ ಕೊಡ್ಬೇಕು ಅಂತ ಅವನ ಸ್ನೇಹಿತರನ್ನ ಕಳಿಸಿ ಗೋಡೆ ಮೇಲೆ ಆಲ್ಬಿ ಹೆಸರನ್ನ ಹೊಡೆದಾಕ್ತಿರ್ತಾನೆ. ನಂತರ ಗ್ಯಾಲಿ ಥಾಮಸ್ ಮತ್ತೆ ಟೆರೆಸಾನ ಬಲಿ ಕೊಡ್ಬೇಕು ಅಂತ ಡಿಸೈಡ್ ಮಾಡಿ ಅವ್ರಗಳನ್ನ ಒಂದು ಮರಕ್ಕೆ ಕಟ್ಟಿ ಹಾಕ್ತಿರ್ಬೇಕಾದ್ರೆ ಥಾಮಸ್ ಎದ್ದು ಎಲ್ರಿಗೂ ಹೊಡೆದ್ಬಿಡ್ತಾನೆ. ಅವಾಗ ಅವನಿಗೆ ನ್ಯೂಟ್ ಮೀನು ಮತ್ತು ಕೆಲವು ಜನರುಗಳು ಹೆಲ್ಪ್ ಮಾಡ್ತಾರೆ. ನಂತರ ಥಾಮಸ್ ಗ್ಯಾಲಿಗೆ ಹೇಳ್ತಾನೆ ನಮ್ಮನೆ ಇದಲ್ಲ, ನಮ್ ಜಾಗ ಇದಲ್ಲ, ನಾವು ನಮ್ಮ ಮನೆಗೆ ವಾಪಸ್ ಹೋಗ್ಬೇಕು, ನೀನ್ ಕೂಡ ನಮ್ ಜೊತೆ ಬಾ
ಅಂತ ಹೇಳ್ತಾನೆ. ಅವಾಗ ಸ್ವಲ್ಪ ಜನ ಥಾಮಸ್ ಕಡೆ ಹೋಗ್ತಾರೆ, ಇನ್ನು ಸ್ವಲ್ಪ ಜನ ಗ್ಯಾಲಿ ಜೊತೆನೆ ಉಳ್ಕೋತಾರೆ. ಅದರಿಂದ ಥಾಮಸ್ ಅವನ ಜೊತೆ ಬಂದವ್ರನ್ನೆಲ್ಲ ಕರ್ಕೊಂಡು ಮೇಜ್ ಒಳಗಡೆ ಹೋಗ್ತಾನೆ. ಮೇಜ್ ಒಳಗಡೆ ಅವರೆಲ್ಲ ಒಂದು ಕೊನೆ ಸೆಕ್ಷನ್ ಗೆ ಬಂದು ಎಕ್ಸಿಟ್ ಪಾಯಿಂಟ್ ಹತ್ರಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಗ್ರೀವರ್ ಇರುತ್ತೆ. ಅವಾಗ ಥಾಮಸ್ ಅವನ ಹತ್ರ ಇದ್ದ ಡಿವೈಸ್ ಅನ್ನ ಚೆಕ್ ಹತ್ರ ಕೊಟ್ಟು, ನಾವೆಲ್ಲ ಆ ಗ್ರೀವರ್ ಜೊತೆ ಫೈಟ್ ಮಾಡ್ತೀವಿ, ನೀನು ಮತ್ತೆ ಟೆರೆಸಾ ಇಬ್ರು ಈ ಡಿವೈಸ್ ಅನ್ನ ಆ ಡೋರ್ ಹತ್ರಕ್ಕೆ ತಗೊಂಡೋಗಿ. ಅವಾಗ ಆ ಡಿವೈಸ್ ಆಕ್ಟಿವ್ ಆಗಿ ಡೋರ್ ಓಪನ್ ಆಗುತ್ತೆ. ಅವಾಗ ಅದ್ರೊಳಗಡೆ ನಾವೆಲ್ಲ ಹೋಗೋಣ ಅಂತ ಹೇಳ್ತಾನೆ. ನಂತರ ಎಲ್ಲರೂ ಗ್ರೀವರ್ ಜೊತೆ ಫೈಟ್ ಮಾಡೋದಕ್ಕೆ ರೆಡಿಯಾಗಿ ಗ್ರೀವರ್ ಹತ್ರಕ್ಕೆ ಹೋಗ್ತಾರೆ. ಅಲ್ಲಿ ಅವರು ಗ್ರೀವರ್ ಜೊತೆ ಹೊಡೆದಾಡ್ಬೇಕಾದ್ರೆ ಸ್ವಲ್ಪ ಜನ ಗ್ರೀವರ್ ಇಂದ ಸತ್ತೋಗ್ತಾರೆ. ಆದ್ರೂ ಕೂಡ ಅವರು ಯಾರು ಎದ್ರದೆ ಗ್ರೀವರ್ ಜೊತೆ ಫೈಟ್ ಮಾಡ್ತಾರೆ. ಅವಾಗ ಚೆಕ್ ಮತ್ತೆ ಟೆರೆಸಾ ಇಬ್ರು ಅವ್ರ ಹತ್ರ ಇದ್ದ ಡಿವೈಸ್ ಅನ್ನ ತಗೊಂಡು ಡೋರ್ ಹತ್ರಕ್ಕೆ ಹೋಗ್ತಾರೆ. ಅವಾಗ ಆ ಡೋರ್ ಗಳು ಓಪನ್ ಆಗ್ತವೆ. ಆದ್ರೆ ಆ ಡೋರ್ ಗಳು ಓಪನ್ ಆದ್ಮೇಲೆ ಅವರು ಆ ಸೆಕ್ಷನ್ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಇನ್ನೊಂದು ಡೋರ್ ಇರುತ್ತೆ. ಆದ್ರೆ ಆ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಪಾಸ್ವರ್ಡ್ ನ ಹಾಕ್ಬೇಕಾಗಿರುತ್ತೆ. ಅದು ಮೀನೋಗೆ ಗೊತ್ತಿರುತ್ತೆ. ಅದಕ್ಕೆ ಥಾಮಸ್ ಮೀನೋಗೆ ಈ ಲೊಕೇಶನ್ ಸೀಕ್ವೆನ್ಸ್ ನಂಬರ್ ಅನ್ನ ಹೇಳು ಅಂತ ಹೇಳ್ತಾನೆ. ಅವಾಗ ಮೀನೋ ಗ್ರೀವರ್ ಗಳ ಜೊತೆ ಫೈಟ್ ಮಾಡ್ಕೊಂಡೆ ನಂಬರ್ ಅನ್ನ ಹೇಳ್ತಾನೆ. ಅವಾಗ ಟೆರೆಸಾ ಆ ಪಾಸ್ವರ್ಡ್ ನ ಎಂಟ್ರಿ ಮಾಡಿದ ಕೂಡಲೇ ಆ ಡೋರ್ ಓಪನ್ ಆಗುತ್ತೆ. ಆ ಡೋರ್ ಓಪನ್ ಆದ ಕೂಡಲೇ ಎಲ್ಲರೂ ಅದ್ರೊಳಗಡೆ ಹೋಗ್ತಾರೆ. ಅವ್ರ ಹಿಂದೆನೆ ಗ್ರೀವರ್ ಗಳು ಸಹ ಬರ್ತಿರ್ತವೆ. ಆದ್ರೆ ಆ ಸೆಕ್ಷನ್ ನ ಡೋರು ಕ್ಲೋಸ್ ಆಗ್ತಿದ್ರಿಂದ ಅವೆಲ್ಲ ಆ ಡೋರ್ ಕೆಳಗಡೆ ಸಿಕ್ಕಿ ಸತ್ತೋಗ್ತವೆ. ನಂತರ ಅವರೆಲ್ಲ ಒಂದು ಜಾಗಕ್ಕೆ ಬರ್ತಾರೆ. ಅಲ್ಲಿಗೆ ಅವ್ರು ಬಂದ್ ಕೂಡಲೇ ಅಲ್ಲಿದ್ದ ಲೈಟ್ ಗಳೆಲ್ಲ ಆನ್ ಆಗ್ತವೆ. ಅವ್ರು ಅಲ್ಲೇ ಮುಂದೆ ಬಂದು ನೋಡಿದ್ರೆ ಅಲ್ಲಿ ಒಂದು ಎಕ್ಸಿಟ್ ಡೋರ್ ಅವರಿಗೆ ಸಿಗುತ್ತೆ. ಆ ಡೋರ್ ಅನ್ನ ಓಪನ್ ಮಾಡಿ ಒಳಗಡೆ ಬಂದು ನೋಡಿದ್ರೆ ಅಲ್ಲಿ ಒಂದು ಲ್ಯಾಬ್ ಇರುತ್ತೆ. ಆ ಲ್ಯಾಬ್ ಅವಾಗ ಥಾಮಸ್ ಕನಸಿನಲ್ಲಿ ಬರ್ತಿರುತ್ತಲ್ಲ ಅದೇ ಲ್ಯಾಬ್ ಅಲ್ಲಿರುತ್ತೆ. ಇದೇ ಲ್ಯಾಬ್ ನಲ್ಲಿ ಥಾಮಸ್ ಮತ್ತೆ ಟೆರೆಸಾ ಮೇಜ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಕೆಲಸ ಮಾಡ್ತಿರ್ತಾರೆ. ಅವರೆಲ್ಲ ಆ ಲ್ಯಾಬ್ ಒಳಗಡೆ ಬಂದು ನೋಡಿದ್ರೆ ಅಲ್ಲಿ ಎಲ್ಲರೂ ಸತ್ತೋಗಿರ್ತಾರೆ. ನ್ಯೂಟ್ ಆ ಜಾಗನ ನೋಡಿ ಇವರೆಲ್ಲ ಇಲ್ಲಿಂದನೇ ನಮ್ಮನ್ನ ನೋಡ್ತಿದ್ರ ಅಂತ ಕೇಳ್ತಾನೆ. ನಂತರ ಥಾಮಸ್ ಒಂದು ಕಂಪ್ಯೂಟರ್ ನಲ್ಲಿ ಬಯೋಮೆಟ್ರಿಕ್ ಲೋಗೋ ಬ್ಲಿಂಕ್ ಆಗ್ತಿರೋದನ್ನ ನೋಡ್ತಾನೆ. ಅದೇನಿರ್ಬೋದು ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಪಕ್ಕದಲ್ಲೇ ಇದ್ದ ಒಂದು ಕಂಪ್ಯೂಟರ್ ನಲ್ಲಿ ಒಂದು ಲೇಡಿ ಮಾತಾಡ್ತಿರುವ ವಿಡಿಯೋ ಆನ್ ಆಗುತ್ತೆ. ಆ ಲೇಡಿನ ಹೆಸರು ಏವಾ ಪೇಜ್ ಅಂತ. ಅವರು WCKD ಸಂಸ್ಥೆಗೆ ಡೈರೆಕ್ಟರ್ ಆಗಿರ್ತಾರೆ. ಅವರು ಆ ವಿಡಿಯೋದಲ್ಲಿ ನೀವು ಈ ವಿಡಿಯೋವನ್ನ ನೋಡ್ತಿದ್ದೀರಾ ಅಂದ್ರೆ ಮೇಜ್ ನ ಎಲ್ಲಾ ಟಾಸ್ಕ್ ಗಳನ್ನ ನೀವು ಕಂಪ್ಲೀಟ್ ಮಾಡಿದೀರಾ ಎಂದರ್ಥ. ಇವಾಗ ನಿಮ್ಗೆ ನಮ್ಮ ಮೇಲೆ ಕೋಪ ಇದೆ, ಮತ್ತೆ ನಾವ್ ಈ ರೀತಿ ನಿಮ್ಗೆ ಯಾಕೆ ಮಾಡಿದ್ವು ಅಂತ ಗೊಂದಲ ಕೂಡ ಇದೆ. ಆದ್ರೆ ಅದಕ್ಕೆ ಒಂದು ಕಾರಣ ಇದೆ. ಅದೇನು ಅಂದ್ರೆ ಸೂರ್ಯನು ನಮ್ಮ ಜಗತ್ತನ್ನ ಸುಟ್ಟಾಕಿದ್ದಾನೆ. ಅದರಿಂದ ಲಕ್ಷಾಂತರ ಜನರು ಆ ಸೂರ್ಯನ ಬೆಂಕಿಯಿಂದ ಸುಟ್ಟೋಗಿದ್ದಾರೆ. ಅಷ್ಟೇ ಅಲ್ಲ, ಸೂರ್ಯನಿಂದ ಹಾಗೆ ಆದ್ಮೇಲೆ ಅದಕ್ಕಿಂತ ಒಂದು ಅಪಾಯಕಾರಿಯಾದ ವೈರಸ್ ಜನರ ಮೆದುಳಿನ ಮೇಲೆ ದಾಳಿ ಮಾಡಲು ಪ್ರಾರಂಭಿಸಿತು. ಆ ವೈರಸ್ ಇಂದನೂ ಕೂಡ ತುಂಬಾ ಜನ ಸತ್ತೋಗಿದ್ದಾರೆ. ಅದರಿಂದ ನಮ್ಮ ಮುಂಬರುವ ಪೀಳಿಗೆಯವರು ಆ ರೋಗಕ್ಕೆ ಬಲಿಯಾಗಬಾರ್ದು ಅಂತ ಯಾರಿಗೆ ಆ ವೈರಸ್ ಇರೋದಿಲ್ವೋ ಅವರನ್ನ ಮೇಜ್ ಒಳಗಡೆ ಬಿಟ್ಟು ಅವ್ರ ಮೇಲೆ ಸಂಶೋಧನೆ ಮಾಡ್ತಿದ್ದು. ಅದಕ್ಕೆ ನೀವೆಲ್ಲ ನಮ್ಗೆ ತುಂಬಾ ವಿಶೇಷವಾದವರು. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಏನೆಲ್ಲ ಆಗ್ತಿದೆ ಅಂತ ನೋಡೋದಕ್ಕೆ ನಾವೆಲ್ಲ ಹೀಗ್ ಮಾಡಿದ್ವಿ. ಇದು ನಿಮ್ಮ ಪರೀಕ್ಷೆಯ ಆರಂಭವಷ್ಟೇ. ಮತ್ತೆ ಶೀಘ್ರದಲ್ಲಿ ನಿಮ್ಮ ಎಲ್ಲಾ ಅನುಮಾನಗಳು ದೂರ ಆಗ್ತವೆ. ಇವಾಗಲೇ ತುಂಬಾ ತಡವಾಗಿದೆ, ಯಾಕಂದ್ರೆ ನಿಮ್ಮನ್ನ ಸ್ಟಡಿ ಮಾಡೋದಕ್ಕೆ ಇನ್ನೂ ತುಂಬಾ ಸಮಯ ತೆಗೆದುಕೊಳ್ಳುತ್ತೆ. ಇದೆಲ್ಲ ಬರೀ ನಮ್ಗೆ ನಿಮ್ಗೆ ಮಾತ್ರವಲ್ಲ, ನಮ್ಮ ಮುಂದೆ ಬರುವ ಪೀಳಿಗೆಗೋಸ್ಕರ ನಾವೆಲ್ಲ ಇವಾಗ ಕಷ್ಟ ಪಡ್ಲೇಬೇಕು. ಮತ್ತೆ ನಿಮ್ಗೋಸ್ಕರ ಹೊರ ಜಗತ್ತು ಕಾಯ್ತಾ ಇದೆ ಅಂತ ಹೇಳಿ ಒಂದು ಗನ್ನಿಂದ ಶೂಟ್ ಮಾಡ್ಕೊಂಡು ಏವಾ ಪೇಜ್ ಸತ್ತೋಗ್ತಾಳೆ. ಅಷ್ಟರಲ್ಲಿ ಗ್ಯಾಲಿ ಅಲ್ಲಿಗೆ ಬರ್ತಾನೆ. ಅವನಿಗೆ ಗ್ರೀವರ್ ಇಂದ ಇನ್ಫೆಕ್ಷನ್ ಆಗಿರುತ್ತೆ. ಅದರಿಂದ ಅವನು ನಾವಿಲ್ಲಿಂದ ಹೋಗೋದು ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಥಾಮಸ್, ಇಲ್ಲ ಗ್ಯಾಲಿ, ನಾವಿಲ್ಲಿಂದ ಹೋಗ್ಲೇಬೇಕು ಅಂತಾನೆ. ಅವಾಗ ಗ್ಯಾಲಿ, ಮೇಜ್ ನಮ್ಮ ಮನೆ, ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಥಾಮಸ್ಗೆ ಗನ್ ಅನ್ನ ಹಿಡಿತಾನೆ. ಅವಾಗ ಮೀನು ಗ್ಯಾಲಿ ಥಾಮಸ್ಗೆ ಶೂಟ್ ಮಾಡುವಷ್ಟರಲ್ಲಿ ಗ್ಯಾಲಿಗೆ ಅವನ ಕೈಯಲ್ಲಿದ್ದ ಆಯುಧದಿಂದ ಹೊಡಿತಾನೆ. ಅವಾಗ ಗ್ಯಾಲಿ ಅಲ್ಲೇ ಸತ್ತೋಗ್ತಾನೆ. ಆದ್ರೆ ಮೀನು ಗ್ಯಾಲಿಗೆ ಹೊಡೆಯೋಷ್ಟರಲ್ಲಿ ಗ್ಯಾಲಿ ಗನ್ ಇಂದ ಶೂಟ್ ಮಾಡಿರ್ತಾನೆ. ಅದು ಚೆಕ್ಗೆ ಬಂದು ತಗ್ಲಿರುತ್ತೆ. ಅದರಿಂದ ಚೆಕ್ ಕೂಡ ಅಲ್ಲೇ ಸತ್ತೋಗ್ತಾನೆ. ಅಲ್ಲಿಗೆ ಆರ್ಮಿ ಅವರು ಬಂದು ಅವ್ರನ್ನೆಲ್ಲ ಒಂದು ಹೆಲಿಕಾಪ್ಟರ್ ನಲ್ಲಿ ಕರ್ಕೊಂಡು ಹೋಗ್ತಾರೆ. ಅದ್ರೊಳಗಡೆ ಹೋಗ್ಬೇಕಾದ್ರೆ ಎಲ್ಲರೂ ಮೇಜ್ ಕಡೆ ನೋಡ್ತಾರೆ. ಅದು ತುಂಬಾ ಭಯಾನಕವಾಗಿರುತ್ತೆ. ಅದ್ರೊಳಗಿದ್ದ ಆರ್ಮಿ ಅವರು ಎಲ್ಲರೂ ಶಾಂತಿಯಿಂದ ಇರಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನಲ್ಲಿ ಏವಾ ಪೇಜ್ ನ ತೋರಿಸ್ತಾರೆ. ಅವಳು ಸತ್ತಿರೋದಿಲ್ಲ. ಅವಳು ಒಂದು ಮೀಟಿಂಗ್ ನಲ್ಲಿ ಮೇಜ್ ನ ಟೆಸ್ಟ್ ಸಕ್ಸಸ್ಫುಲ್ ಆಗಿದೆ, ಅದರಲ್ಲಿ ಇಷ್ಟೊಂದು ಜನ ಬದುಕ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಷ್ಟ ಮಕ್ಕಳು ಉಳಿದಿರೋದು ಒಳ್ಳೇದೇ. ಅದರಲ್ಲಿ ಥಾಮಸ್ ನಮ್ಮನ್ನ ತುಂಬಾನೇ ಮೆಚ್ಚಿದಾನೆ. ಮತ್ತೆ ಅವರೆಲ್ಲ ಮುಂದಿನ ಚಾಲೆಂಜ್ ಗೆ ಸಿದ್ಧರಾಗ್ತಿದ್ದಾರೆ. ನೀವು ಕೂಡ ನೆಕ್ಸ್ಟ್ ಚಾಲೆಂಜ್ ಗೆ ತಯಾರಾಗಿ ಅಂತ ಹೇಳ್ತಾಳೆ. ನಂತರ ಹೆಲಿಕಾಪ್ಟರ್ ನ ತೋರಿಸ್ತಾರೆ. ಅದು ಹೋಗ್ತಾ ಇರುವ ಜಾಗ ಎಲ್ಲ ನಾಶ ಆಗಿರುತ್ತೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸ್ನೇಹಿತರೆ, ಈ ಮೂವಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಈ ಮೂವಿನಲ್ಲಿ ನಿಮ್ಗೆ ಯಾವ ಸೀನ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಇನ್ನು ಅನೇಕ ಥ್ರಿಲ್ಲಿಂಗ್ ಅಡ್ವೆಂಚರ್ ಮೂವಿಗಳು ಕನ್ನಡದಲ್ಲಿ ನಿಮ್ಗೆ ಬೇಕಿದ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಥ್ರಿಲ್ಲಿಂಗ್ ಮೂವಿ ಜೊತೆ ಸಿಗೋಣ. ಅಂಟಿಲ್ ದೆನ್ ನೀವು ನೋಡ್ತಾ ಇರಿ ಕನ್ನಡ ಮೂವಿ ವರ್ಲ್ಡ್.